ನೇತ್ರಾವತಿ ನದಿ ತೀರದ ರಹಸ್ಯ ರಿವೀಲ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ತೀವ್ರಗೊಳಿಸಿರುವಂತಹ ಎಸ್ಐಟಿ ಎಂದು ನೇತ್ರಾವತಿ ನದಿಯ ದಡದಲ್ಲಿರುವಂತಹ ಪಾಯಿಂಟ್ ನಂಬರ್ 13ರಲ್ಲಿ ಭೂಮಿಯ ಆಳದಲ್ಲಿ ಹೂತಿರುವಂತಹ ಶವಗಳ ಬಗ್ಗೆ ಸುಳಿವನ್ನ ಪಡೆಯೋದಕ್ಕೆ ಹೈಟೆಕ್ ತಂತ್ರಜ್ಞಾನವನ್ನು ಬಳಸಿತ್ತು. ತಂತ್ರಜ್ಞಾನವನ್ನ ಬಳಸಿ ಸ್ಕ್ಯಾನ್ ನಡೆಸಿದಂತ ತಂಡ ಸತತ 3 ಗಂಟೆಗಳ ಕಾಲ ಶೋಧ ಕಾರ್ಯವನ್ನ ಮಾಡಿತು. ಆದರೆ ಕೊನೆಗೂ ಅನಾಮಿಕಾ ಹೇಳಿದ ಜಾಗದಲ್ಲಿ ಸಿಕ್ಕಿದ್ದು ಬರೀ ನೀರು, ಮಣ್ಣು. ಹಾಗಿದ್ರೆ ಹೇಗಿತ್ತು ಇವತ್ತಿನ ರೋಚಕ ಕಾರ್ಯಾಚರಣೆ ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ಭಾರಿ ಕುತೂಹಲ ಕೆರಳಿಸಿದ 13ನೇ ಸ್ಪಾಟ್ ಸಹ ಟೌಸ್ ಪಟಾಕೆ. 13ನೇ ಸ್ಪಾಟ್ನಲ್ಲೂ ಸಿಕ್ಕಿಲ್ಲ ಸಣ್ಣದೊಂದು ಅಸ್ಥಿ ಪಂಜರದ ಚೂರು. ಅನಾಮಿಕ ತೋರಿಸಿದ 13ನೇ ಪಾಯಿಂಟ್ನಲ್ಲಿ ಜಿಪಿಆರ್ ಶೋಧ ಕಾರ್ಯ. ಕಳೆ ಬರಕ್ಕಾಗಿ ಶೋಧ ಮಾಡಿದ್ದವರಿಗೆ ಸಿಕ್ಕಿದ್ದು ಬರೀ ನೀರು, ಮಣ್ಣು. ಭೂಮಿಯ ಆಳದಲ್ಲಿರುವ ಮತ್ತು ಮಾನವರು ಸುಲಭವಾಗಿ ತಲುಪಲು ಕಷ್ಟಕರವಾದ ನದಿ ದಡದಲ್ಲಿ ಶೋಧ ಕಾರ್ಯವನ್ನು ಸುಲಭಗೊಳಿಸಲು ಎಸ್ಐಟಿ ತಂಡವು ಡ್ರೋನ್ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಲಾಯಿತು. ಈ ಜಿಪಿಆರ್ ಆಂಟೆನಾವನ್ನು ಡ್ರೋನ್ನ ಕೆಳಭಾಗದಲ್ಲಿ ಅಳವಡಿಸಿ ಡ್ರೋನ್ ಗಾಳಿಯಲ್ಲಿ ಹಾರುತ್ತಾ ನೆಲದ ಮೇಲ್ಮೈಗೆ ಸಮೀಪವಾಗಿ ಜಿಪಿಆರ್ ಸಿಗ್ನಲ್ಗಳನ್ನು ಕಳಿಸುತ್ತದೆ. ಈ ಸಿಗ್ನಲ್ಗಳು ನೆಲದೊಳಗೆ ಹೋಗಿ ಪ್ರತಿಫಲಿಸಿ ಮರಳಿ ಬರುತ್ತವೆ. ನಂತರ ಈ ಸಿಗ್ನಲ್ಗಳನ್ನು ಸೆನ್ಸರ್ಗಳು ದಾಖಲಿಸಿಕೊಂಡು ಸಾಫ್ಟ್ವೇರ್ ಮೂಲಕ 2D ಅಥವಾ 3D ಚಿತ್ರವಾಗಿ ಪರಿವರ್ತಿಸಿ ನಿಖರವಾದ ಫಲಿತಾಂಶವನ್ನು ನೀಡುತ್ತದೆ. ಈ ತಂತ್ರಜ್ಞಾನವು ವೇಗವಾಗಿ ಮತ್ತು ದೊಡ್ಡ ಪ್ರದೇಶವನ್ನ ಪರಿಶೀಲಿಸಲು ಸಹಾಯ ಮಾಡುತ್ತದೆ. ಇಷ್ಟು ದಿನ ಸ್ಪಾಟ್ ನಂಬರ್ 13ರಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ, ಯಾವಾಗ ಹೇಗೆ ಮಾಡ್ತಾರೆ ಅನ್ನೋ ಎಲ್ಲ ಅನುಮಾನಕ್ಕೂ ಎಸ್ಐಟಿ ಇಂದು ತೆರೆ ಎಳೆದಿದೆ. ಮುಖ್ಯಸ್ಥ ಪ್ರಣವ್ ಮೊಹಾಂತೆ ಹಾಗೂ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಜಿಪಿಆರ್ ತಂತ್ರಜ್ಞರ ತಂಡ, ಫಾರೆನ್ಸಿಕ್ ವೈದ್ಯರು ಹಾಗೂ ಕಾರ್ಮಿಕರು ಪಾಯಿಂಟ್ ನಂಬರ್ 13ಕ್ಕೆ ಇವತ್ತು ಬೆಳಗ್ಗೆ ಹಾಜರಾದರು. ಬಿಟ್ಟು ಬಿಡದೆ ಕಾಡಿದ ಮಳೆಯಲ್ಲಿಯೇ 3 ಭಾಗಗಳಾಗಿ ಮಾಡಿಕೊಂಡು ಡ್ರೋನ್ ಮೌಂಟೆಡ್ ಜಿಪಿಆರ್ 3 ಸುತ್ತಿನ ಶೋಧ ಕಾರ್ಯಾಚರಣೆ ಮಾಡಿತು. ಡ್ರೋನ್ ಮೌಂಟೆಡ್ ತಂತ್ರಜ್ಞಾನ ಬಳಸಿ ಪಾಯಿಂಟ್ ನಂಬರ್ 13 ಮೊದಲ ಹಂತದ ಶೋಧ ಸದ್ಯ ಮುಕ್ತಾಯಗೊಂಡಿದೆ. ಪಾಯಿಂಟ್ ನಂಬರ್ 13ರಲ್ಲಿ ಅನಾಮಿಕ ವ್ಯಕ್ತಿ ಸ್ವಲ್ಪ ಅನುಮಾನ ಮೂಡಿಸಿದ ಹಿನ್ನೆಲೆ 13A ಮತ್ತು 13B ಸ್ಥಳಗಳಲ್ಲೂ ಶೋಧ ಕಾರ್ಯಾಚರಣೆ ಮಾಡಲಾಯಿತು. ಸ್ಪಾಟ್ ನಂಬರ್ 13ರಲ್ಲಿ ಶೋಧ ಕಾರ್ಯಾಚರಣೆಯ ಬಳಿಕ ಇದೇ ಮೊದಲ ಬಾರಿಗೆ ದೊಡ್ಡದಾದ ಹಿಟಾಚಿ ಬಳಸಿ ಉತ್ಖನನ ಮಾಡಲಾಯಿತು. ಇಷ್ಟು ದಿನಗಳು ಕೂಡ ಹಸಿರು ಪರದೆ ಕಟ್ಟಿ ಕಾರ್ಯಾಚರಣೆ ಮಾಡ್ತಿದ್ದ ಎಸ್ಐಟಿ ಬಹಿರಂಗವಾಗಿಯೇ ಉತ್ಖನನದ ಕಾರ್ಯ ಮಾಡ್ತು. ಆದ್ರೆ 13ನೇ ಸ್ಪಾಟ್ನಲ್ಲಿ ಸಿಕ್ಕೇ ಸಿಗುತ್ತೆ ಅಂದುಕೊಂಡಿದ್ದ ಭೀಮನಿಗೆ ಅಕ್ಷರಶಃ ಶಾಕ್ ಆಗಿತ್ತು. ಮತ್ತದೇ ನಿರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. 18 ಅಡಿ ಆಳ ಹೋದರೂ ಕೊನೆಗೆ ಸಿಕ್ಕಿದ್ದು ಮಾತ್ರ ಬರೀ ಮಣ್ಣು, ನೀರು. ಹಾಗಿದ್ರೆ ನಾಳೆಯಿಂದ ಎಸ್ಐಟಿ ಯಾವ ಮಾರ್ಗವನ್ನ ಅನುಸರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಮಾನಂದ ಜೊತೆ ಚೇತನ್ ಚನ್ನರಾಯಪಟ್ಟಣ, ಗ್ಯಾರಂಟಿ ನ್ಯೂಸ್, ಧರ್ಮಸ್ಥಳ.